ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೌರವ ಸಿದ್ದರಾಮಯ್ಯನವರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ PS ಸುರೇಶ್ ಅವರು ಮತ್ತು ಪೌರಾಡಳಿತ ಸಚಿವರು ಸೇರಿ ಇವತ್ತು ಯಾವ್ಯಾವ ವ್ಯಾಪ್ತಿಗಳಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈಗಾಗಲೇ ನೋಂದಣಿಯಾಗಿದ್ದು ಹಳೆಯ ಕ್ರಯಪತ್ರ ಹೊಂದಿರತಕ್ಕಂಥ ಖಾತೆಗಳನ್ನು ಒಂದು ಬಾರಿಗೆ ಸಕ್ರಮ ಮಾಡಿ ಖಾತೆ ಮಾಡಬೇಕು ಅಂತ ಹೇಳಿ, ಅದೇ ರೀತಿ ಕೂಡ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಗ್ರಾಮ ಠಾಣಾ ವ್ಯಾಪ್ತಿಗಳು ಮತ್ತು ಭೂ ಪರಿವರ್ತನೆಯಾಗದೆ ಯಾವುದಾದ್ರೂ ಖಾತೆಗಳು ನೋಂದಾವಣೆಯಾಗಿದ್ದಲ್ಲಿ, ರಿಜಿಸ್ಟ್ರೇಷನ್ ಆಗಿದ್ದಲ್ಲಿ ಅಂಥ ಖಾತೆಗಳನ್ನು ಇವತ್ತು ನಾವು ಅರ್ಜಿ ಕೊಟ್ಟರೆ ಅವನ್ನ ಖಾತೆ ಮಾಡಬೇಕು. ಅಂದರೆ 2 ಪಟ್ಟು ಕಂದಾಯವನ್ನು ಪಾವತಿಸ್ಕೊಂಡು ಖಾತೆ ಮಾಡಬೇಕು ಅಂತೇಳಿ ಈ ಎಲ್ಲ ಏನು ಸೈಟ್ ಖರೀದಿ ಮಾಡಿದ್ದಾರೆ ಈ ಬಡವರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಹಿಂದೆ ರೆವಿನ್ಯೂ ಸೈಟ್ಗಳನ್ನು, ಭೂ ಪರಿವರ್ತನೆ ಆಗದೇ ಇರತಕ್ಕಂಥ ಸೈಟ್ಗಳನ್ನು ಪಂಚಾಯಿತಿ ವ್ಯಾಪ್ತಿ ಒಳಗಡೆ ಆಗ್ಬೋದು, ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿವೇಶನನ್ನ ಖರೀದಿ ಮಾಡಿದ್ದರೆ ಅಥವಾ ಮೂಲ ಖಾತೆಯನ್ನು ಹೊಂದಿದ್ದರೆ ಅಂಥವರು ದಯಮಾಡಿ ಸಂಬಂಧಪಟ್ಟ ಪುರಸಭೆಗೆ, ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ಮನವಿಯನ್ನು ಸಲ್ಲಿಸಬೇಕು. ಆ ಮನವಿ ಕೊಡಬೇಕಾದಾಗ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಏನು ಕ್ರಯಪತ್ರಗಳು, ದಾನ ಪತ್ರಗಳು, ವಿಭಾಗ ಪತ್ರಗಳು, ವಿಲ್ ಪತ್ರಗಳು, ವ್ಯವಸ್ಥಾ ಪತ್ರಗಳು ಇಂಥ ದಾಖಲೆಗಳನ್ನು ಕೊಡಬೇಕು. ಎರಡನೇದಾಗಿ ಯಾವುದಾದ್ರೂ ಕೂಡ ಪ್ರಾಧಿಕಾರದಿಂದ ಅಭಿವೃದ್ಧಿಯಾಗಿದ್ದರೆ ಅಂಥ ಪ್ರಾಧಿಕಾರದಿಂದ ಬಿಡುಗಡೆ ಮಾಡಿರ್ತಕ್ಕಂಥ ನಿವೇಶನಗಳಾಗಬೇಕು. ಅಥವಾ ಸರ್ಕಾರದಲ್ಲಿ ಮಂಜೂರು ಮಾಡಿದ್ದೀವಿ 94 CC ಅಡಿಯಲ್ಲಿ ಕೆಲವು ಜಮೀನುಗಳನ್ನು ಮಂಜೂರು ಮಾಡಿದ್ದೀವಿ, ಅಂಥ ನಿವೇಶನಗಳಾಗ್ಬೋದು. ಹಕ್ಕುಪತ್ರಗಳನ್ನು ಕೊಟ್ಟಿರ್ತಕ್ಕಂಥ ನಿವೇಶನಗಳಾಗ್ಬೋದು, ಆ ಕಾಪಿಗಳನ್ನು ಕೊಡಬೇಕು. ಆಮೇಲೆ ಇಲ್ಲಿಯವರೆಗೂ ಸುಮಾರು 13 ವರ್ಷಗಳ ಕಾಲ ಎನ್ಕಂಬ್ರೆನ್ಸ್ ECಯನ್ನು ಕೊಡಬೇಕು. ಈ ವರ್ಷ ಯಾವ ಇಲಾಖೆಯಲ್ಲಿ ಕಂದಾಯ ಪಾವತಿ ಮಾಡಿರ್ತಕ್ಕಂಥ ರಸೀದಿಗಳನ್ನು ಕೊಡಬೇಕು. ಮತ್ತು ಆ ಸ್ವತ್ತಿಗೆ ಸಂಬಂಧಪಟ್ಟಂತೆ ಆ ಜಮೀನಿನ, ಆ ಮನೆಯ ಫೋಟೋ ಲಗತ್ತು ಮಾಡಬೇಕು. ಇದರ ಒಟ್ಟಿಗೆ ಯಾರು ಓನರ್ ಇದ್ದಾರೆ ಅವರ ಒಂದು ಫೋಟೋ, ಇಷ್ಟು ಡಾಕ್ಯುಮೆಂಟ್ಗಳು ಒಂದರ ಮುಟ್ಟಪಟ್ಟಿದ್ರೆ ಮರಣ ಸಮರ್ಥನೆ ಪತ್ರ. ಮೈದಾನ 15/4/25, 16/4/25, ಕೆರೆಕೋಡಿ ಚಿನ್ನಣ್ಣ ಅಂಗಡಿ ಹತ್ರ 17/4/25, 18/4/25 ಈ ದಿನಾಂಕಗಳಲ್ಲಿ ನಗರ ವ್ಯಾಪ್ತಿಯಲ್ಲಿ ನಾವು ನಮ್ಮ ಸಿಬ್ಬಂದಿ ಮನೆ ಬಾಗಿಲು ಬರ್ತಾರೆ, ಅಲ್ಲೇ ಅರ್ಜಿ ಸಲ್ಲಿಸ್ಬೋದು. ಅಲ್ಲಿಲ್ಲ ಅಂದರೆ ಸದಾಕಾಲ ಕೂಡ ಪುರಸಭಾ ಕಚೇರಿ ಇರ್ತಾರೆ. ಯಾವುದೇ ವಾರ್ಡ್ ಸಂಬಂಧಪಟ್ಟವರು ಪುರಸಭಾ ಕಚೇರಿಯಲ್ಲಿ ಬಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ. ಅರ್ಜಿ ನಮೂದಾ ಇದ್ದೀವಿ, ಉಚಿತವಾಗಿ ಪುರಸಭೆಯಿಂದ ಈ ಅರ್ಜಿ ನಮೂನೆಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಅರ್ಜಿ ನಮೂನೆಯನ್ನು ಪುರಸಭೆಯಲ್ಲೂ ಕೊಡ್ತೀವಿ, ನಾಳಿದ ದಿನಾಂಕಗಳಂದು ಸ್ಥಳದಲ್ಲೂ ಕೂಡ ಕೊಡ್ತೀವಿ. ಆದ್ದರಿಂದ ಈ ಸದುಪಯೋಗವನ್ನು ಎಲ್ಲ ರೆವಿನ್ಯೂ ಸೈಟಿನ ಮಾಲೀಕರು, ಯಾರ್ಯಾರು ಖಾತೆ ಆಗಿಲ್ಲ ನಗರಸಭೆಯಲ್ಲಿ, ನಗರ ವ್ಯಾಪ್ತಿಯಲ್ಲಿ, ಪಂಚಾಯಿತಿ ಆದರೆ ಗ್ರಾಮ ಸಭೆಗಳಲ್ಲಿ ನೋಂದಾಯಿಸಿ ಖಾತೆಗಳನ್ನು ಪಡೀಬೇಕು ಅಂತೇಳಿ ಈ ಮೂಲಕ ವಿನಂತಿ ಮಾಡ್ತೇನೆ.